ದೂರುದಾರನಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಎಸ್ಐಟಿ ಮುಖ್ಯಸ್ಥರು ಎತ್ತುತ್ತಾ ಇದ್ದಾರೆ. ಶವ ಹೂತು ಹಾಕಿದ್ದ ವೇಳೆ ನಿನ್ನ ಜೊತೆ ಇದ್ದವರು ಯಾರು? ತಲೆಬುರುಡೆ ತಂದದ್ದು ಎಲ್ಲಿಂದ? ಆಗ ನಿನ್ನ ಜೊತೆ ಯಾರಿದ್ರು? ತಲೆಬುರುಡೆ ಯಾರದ್ದು ಅನ್ನೋ ಖಚಿತತೆ ನಿನಗೇನಾದರೂ ಇದೆಯಾ ಅನ್ನೋದರ ಬಗ್ಗೆ ಪ್ರಶ್ನೆಗಳು. ಮತ್ತು ಹೂತು ಹಾಕಿದ್ದ ಮೃತದೇಹಗಳ ಪೈಕಿ ಪರಿಚಿತ ವ್ಯಕ್ತಿಗಳ ಮೃತದೇಹಗಳೇನಾದರೂ ಇದೆಯಾ? ಈ ಎಲ್ಲ ಪ್ರಶ್ನೆಗಳನ್ನು ಎತ್ತಲಾಗ್ತಿದೆ. ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣಬ್ ಮೊಹಂತಿ ಸಮ್ಮುಖದಲ್ಲಿ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದ್ದು ಉತ್ತರವನ್ನು ಪಡೆಯಲಾಗ್ತಾ ಇದೆ. 2014ರಲ್ಲಿ ದೂರುದಾರನ ಕುಟುಂಬ ಬಾಲಕಿಗೆ ಕಿರುಕುಳದ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೊಡಲಾಗ್ತಿದೆ. ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯಿಂದ ಕಿರುಕುಳ ಎಂದಿದ್ದ ದೂರುದಾರ 2014 ಡಿಸೆಂಬರ್ನಲ್ಲಿ ಧರ್ಮಸ್ಥಳದಿಂದ ಓಡಿ ಹೋದೆ ಅಂತ ಕೂಡ ಅನಾಮಿಕ ವ್ಯಕ್ತಿ ಹೇಳ್ಕೊಳ್ತಾನೆ. ನನಗೆ ಜೀವ ಭಯ ಇತ್ತು ಮತ್ತು ನನ್ನ ಜೀವ ಉಳಿಸ್ಕೊಳ್ಳಿಕ್ಕೆ ನಾನು ಓಡಿ ಹೋದೆ ಅಂತ. ಈ ಬಗ್ಗೆ ದೂರುದಾರನಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಎಸ್ಐಟಿ ಟೀಮ್ ಕೇಳ್ತಾ ಇದ್ದು ಆರಂಭದಿಂದ ಇಲ್ಲಿಯವರೆಗೂ ಏನೆಲ್ಲ ಬೆಳವಣಿಗೆಗಳಾಗಿದೆ ಅನ್ನೋದರ ಪೂರಕ ಮಾಹಿತಿಗಳನ್ನ ಉತ್ತರವನ್ನು ಪಡೆಯುವಂತಹ ಕೆಲಸವನ್ನ ಮಾಡಲಾಗ್ತಿದೆ. 2014ರಲ್ಲಿ ನೀವು ಅನುಭವಿಸಿದ ಹಿಂಸೆ ಯಾವ ರೀತಿ ತೀವ್ರವಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಲಾಗಿದೆ. ಯಾವುದಾದ್ರೂ ವ್ಯಕ್ತಿಯಿಂದ ನಿರ್ದಿಷ್ಟವಾಗಿ ಆಗಿತ್ತಾ? ಅವರು ಯಾರು? ನಿಮಗೆ ಕಿರುಕುಳ ಕೊಟ್ಟಂತಹ ವ್ಯಕ್ತಿ ಮತ್ತು ನಿಮಗೆ ಸೂಚನೆ ಕೊಟ್ಟಂತಹ ವ್ಯಕ್ತಿ ಇಂಥವರೇ ಅನ್ನೋದಾದ್ರೆ ಆ ವ್ಯಕ್ತಿ ಯಾರು ಅನ್ನೋದರ ಬಗ್ಗೆಯೂ ಕೂಡ ವಿವರಣೆ ಕೊಡಿ ಅಂತ ಕೇಳಲಾಗ್ತಿದೆ. ಇನ್ನು ಲೈಂಗಿಕ ಕಿರುಕುಳ ನೀಡಿದವ ನಿಮ್ಮ ಯಾಕೆ ಸಂಪರ್ಕ ಮಾಡಲಿಲ್ಲ? ನೀವು ತಕ್ಷಣವೇ ಆಗ ಪೊಲೀಸರನ್ನ ಸಂಪರ್ಕಿಸಬಹುದಿತ್ತಲ್ಲ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿ ಎತ್ತಲಾಗಿದೆ. ಸೊ ಘಟನೆ ಬಳಿಕ ಯಾವ ರಾಜ್ಯಕ್ಕೆ ಹೋಗಿ ತಲೆಮರೆಸ್ಕೊಂಡಿದ್ರಿ? ಪಕ್ಕದ ರಾಜ್ಯಕ್ಕೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ಈಗ ಯಾವ ರಾಜ್ಯ, ಎಲ್ಲಿ, ಎಲ್ಲದರ ವಿವರವನ್ನು ಕೊಡಬೇಕಾಗತ್ತೆ. ಘಟನೆ ಬಳಿಕ ಬಂದು ಆ ತಲೆಬುರುಡೆಯನ್ನ ಹೊತ್ತು ತಂದದ್ದು ಯಾವಾಗ? ನಿಮ್ಮನ್ನ ಯಾರಾದರೂ ಹುಡುಕಾಟ ನಡೆಸಿದ್ರಾ ಇಲ್ವಾ? ಬೆದರಿಕೆಯನ್ನ ಪದೇ ಪದೇ ಹಾಕಿದ್ರಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಆ ಅನಾಮಿಕ ವ್ಯಕ್ತಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಲೈಂಗಿಕ ಕಿರುಕುಳ ನಡೆಸಿದ ವ್ಯಕ್ತಿಗಳನ್ನ ಗುರುತಿಸಲು ಸಹಕರಿಸುವಿರಾ ಅನ್ನುವಂತಹ ಪ್ರಶ್ನೆ. ಅಂದ್ರೆ ಈಗ ಅವ್ರು ಮಾಡಿದ್ದಂತಹ ಪ್ರಮುಖ ಆರೋಪನೇ ಅದು. ಆ ಕಾರಣಕ್ಕಾಗಿ ಇನ್ನು ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣಬ್ ಮೊಹಂತಿ ಸಮ್ಮುಖದಲ್ಲಿ ನಡೆತಾ ಇರುವಂತಹ ಈ ತನಿಖೆಯಲ್ಲಿ ನಿನ್ನೆಯಿಂದ ಈವರೆಗೂ ಕೂಡ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆಯುವಂತಹ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಈಗಾಗಲೇ ಆ ವ್ಯಕ್ತಿ 164 ಹೇಳಿಕೆಯಲ್ಲಿ ಎಲ್ಲ ವಿವರಣೆಯನ್ನ ಕೊಟ್ಟಿದ್ದಾರೆ. ಈಗ ವಿವರಣೆಯನ್ನ ಪಡಿತಾ ಇರೋದಕ್ಕೂ ಅವತ್ತು ಅವ್ರು ಕೊಟ್ಟಂತ ಹೇಳಿಕೆಗೂ ತಾಳೆ ಹಾಕಲಾಗುತ್ತಾ? ಏನಾದರೂ ವ್ಯತ್ಯಾಸಗಳು ಕಂಡು ಬಂದ್ರೆ ಆಗ ನಡೆಯುವಂತಹ ತನಿಖೆಯ ಪ್ರಕ್ರಿಯೆ ಹೇಗಿರುತ್ತೆ? ದಿವ್ಯಾ, ಆತ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಏನು ದೂರನ್ನು ಕೊಟ್ಟಿದ್ದಾನೆ, ಆ ದೂರಲ್ಲಿ ಯಾವ ರೀತಿ ಇತ್ತು, ಜೊತೆಗೆ ಅವತ್ತು ಅಲ್ಲಿನ ಐಒ ಆಗಿರುವಂತಹ ಧರ್ಮಸ್ಥಳ ಠಾಣೆಯ ಇನ್ಸ್ಪೆಕ್ಟರ್ ಅವರು ವಿಚಾರಣೆ ನಡೆಸಿದ್ದಾರೆ. ಸುಮಾರು 4.5 ಗಂಟೆಗಳ ಕಾಲ ಅವರು ವಿಚಾರಣೆ ಮಾಡಿದ್ದಾರೆ. ಆ ಬಳಿಕ ನ್ಯಾಯಾಲಯಕ್ಕೂ ಅದೇ ವರದಿಯನ್ನು ಸಲ್ಲಿಸಲಾಗಿದೆ. ನ್ಯಾಯಾಲಯದಲ್ಲೂ ಸುಮಾರು 2.5 ಗಂಟೆಗಳ ಕಾಲ ವಿಚಾರಣೆ ಮಾಡಲಾಗಿತ್ತು. ಅದಾದ ಬಳಿಕ ನಿನ್ನೆ ಎಸ್ಐಟಿ ಅಧಿಕಾರಿಗಳು ಸುಮಾರು 8 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ದಾರೆ. ಹೀಗಾಗಿ 3 ಕಡೆಗಳಲ್ಲಿ ಆತ ಕೊಟ್ಟಿರುವಂತಹ ಹೇಳಿಕೆಗಳನ್ನು ಪರಿಶೀಲನೆ ಮಾಡಿರುವಂತಹ ಎಸ್ಐಟಿ ಮುಖ್ಯಸ್ಥರು ಪ್ರಣಬ್ ಮೊಹಂತಿ ಅವರು ಇದಕ್ಕೆಲ್ಲದಕ್ಕೂ ತಾಳೆ ಹಾಕುತ್ತಾ ಅನ್ನುವಂಥದ್ದನ್ನ ನೋಡಿರುವಂಥದ್ದು. ಜೊತೆಗೆ ಅದರಲ್ಲಿ ಪ್ರಮುಖವಾದ ಅಂಶಗಳನ್ನ ಅವರು ಆತನ ಬಾಯಿಯಿಂದ ಕೇಳ್ಕೊಂಡಿರುವಂಥದ್ದು, ಆತನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆತ ದೂರಲ್ಲಿ ಕೊಟ್ಟಿರುವ ಹಾಗೆ, ಜೊತೆಗೆ ನಿನ್ನೆ ವಿಚಾರಣೆಯಲ್ಲಿ ಹೇಳಿರುವ ಪ್ರಕಾರ 2014ರಲ್ಲಿ ನಾನು ಧರ್ಮಸ್ಥಳವನ್ನು ಬಿಟ್ಟು ಅಲ್ಲಿಂದ ಓಡಿ ಹೋಗಿದ್ದೇನೆ, ಯಾವ ಕಾರಣಕ್ಕೆ ಓಡಿ ಹೋಗಿದ್ದೇನೆ ಅನ್ನುವಂಥದ್ದನ್ನು ಆತ ಸ್ಪಷ್ಟವಾಗಿ ಹೇಳಿದ್ದಾನೆ. ಅದರಲ್ಲಿ ತನ್ನ ಕುಟುಂಬದ ಬಾಲಕಿಯವರಿಗೆ ನನ್ನ ಮೇಲ್ವಿಚಾರಕರ ಪರಿಚಯಸ್ಥರೊಬ್ಬರು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂಥದ್ದನ್ನು ಆತ ನಿನ್ನೆ ಹೇಳ್ಕೊಂಡಿದ್ದಾನೆ. ಅದನ್ನು ಅವರು ಮೊಹಂತಿ ಅವರು ಇವತ್ತು ವಿವರವಾಗಿ ಕೇಳ್ಕೊಂಡಿದ್ದಾರೆ. ಅದು ಯಾರು ಅನ್ನುವಂಥದ್ದು, ಜೊತೆಗೆ ಅವರ ಸಂಬಂಧ ಏನು, ಯಾರು ಕಿರುಕುಳ ಕೊಟ್ಟಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ಕೇಳಿದರೆ ಅದಕ್ಕೆ ಬೇಕಾದಂಥ ಉತ್ತರವನ್ನು ಸ್ವತಃ ಅವನು ನೀಡಿರುವಂಥದ್ದು. ಈಗ ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ.